ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕವನ್ನ ಕಾಡಲಿದೆ ಕೊರೆಯುವ ಚಳಿ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಚುಮ್ಮು ಹಾವಳಿ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಚಳಿಕಾಟ ಈಗಾಗಲೇ ಶುರುವಾಗಿದೆ. ಕರ್ನಾಟಕವನ್ನ ಕಾಡಲಿದೆ ಕೊರೆಯುವ ಚಳಿ. ಚಳಿಗಾಲ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಚುಮ್ಮು ಹಾವಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಚಳಿಕಾಟ ಈಗಾಗಲೇ ಆರಂಭ ಆಗಿದೆ. ಸಾಕಷ್ಟು ಚಳಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈಗಾಗಲೇ ಮೈ ನಡುಗಿಸುವಂತಹ ಥಂಡಿ ಶುರುವಾಗಿದೆ. ಬೆಳಗ್ಗೆ 5 ಗಂಟೆ ಅಂದರೆ 8 ಗಂಟೆ ಆದರೂ ಕೂಡ ಚಳಿ ಇದ್ದೇ ಇರುತ್ತೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಚಳಿಯ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಚಳಿಯ ಅಬ್ಬರ ಹೆಚ್ಚಾಗಿದೆ. ನ್ಯೂ ಇಯರ್ಗೆ ಬೆಂಗಳೂರು ಥಂಡ ಅಂತ ಇದೆ. ಕಳೆದ ಬಾರಿಗಿಂತಲೂ ಜೋರಾಗಲಿದೆ ಚಳಿಯ ಅಬ್ಬರ. ಇನ್ನು ಇದೇ ನವೆಂಬರ್ನ ಕೊನೆಯಲ್ಲಿ ರಾಜ್ಯದಲ್ಲಿ ಚಳಿ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ನೀಡಿತು. ಅದರಂತೆ ರಾಜ್ಯದ ಜಿಲ್ಲೆಗಳಲ್ಲೂ ಸೇರಿದಂತೆ ಬೆಂಗಳೂರಿನಲ್ಲಿ ಚಳಿ ಜಾಸ್ತಿಯಾಗಿದೆ. ಇನ್ನು ಮುಂದೆ ಬೆಂಗಳೂರು ವಾತಾವರಣದಲ್ಲಿ ಥಂಡಿ ಮತ್ತಷ್ಟು ಏರಿಕೆ ಆಗಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈಗಾಗಲೇ ನವೆಂಬರ್ 2ನೇ ವಾರದಿಂದಲೇ ಚಳಿ ಹೆಚ್ಚಾಗಿತ್ತು. ಆ ಚಳಿ ಇನ್ನೂ ಕೂಡ ಹೆಚ್ಚಾಗಲಿದೆ. ಬೆಂಗಳೂರಿನಲ್ಲಿ ಹಗಲು ಹಾಗೂ ರಾತ್ರಿ ಸೇರಿ ಗರಿಷ್ಠ ತಾಪಮಾನ ಅಂದರೆ 28 ಡಿಗ್ರಿ ಸೆಲ್ಸಿಯಸ್ ನಷ್ಟಿದ್ರೆ ಚಳಿ, ಕನಿಷ್ಠ ತಾಪಮಾನ ಕೇವಲ 18 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಲಿದೆ. ಇದರಿಂದಾಗಿ ಬೆಂಗಳೂರು ತುಂಬಾ ತಣ್ಣಗಿರಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸಿದೆ. ಇನ್ನು ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ತಾಪಮಾನ ಇಳಿಕೆಯಾಗಿದೆ. ರಾತ್ರಿ ವೇಳೆ ಹಲವಾರು ಜಿಲ್ಲೆಗಳಲ್ಲಿ ತುಂಬಾ ಚಳಿ ಆವರಿಸ್ತಾ ಇದ್ದು ಅಲ್ಲಿನ ಜನರಿಗೆ ಕೆಮ್ಮು, ಶೀತದಂತಹ ನಾನಾ ರೀತಿಯ ಸಮಸ್ಯೆ ಆಗ್ತಾ ಇದೆ. ಬಯಲು ಸೀಮೆಯ ಜಿಲ್ಲೆಯಾದಂತಹ ಚಿತ್ರದುರ್ಗದಲ್ಲಿಯೂ ಕೂಡ ರಾತ್ರಿ ವೇಳೆ ವಿಪರೀತ ಚಳಿ ಆವರಿಸ್ತಾ ಇರೋದ್ರಿಂದ ಅಲ್ಲಿನ ಜನರು ಕೂಡ ರಾತ್ರಿ ಹೊತ್ತು ಹೊರಗಡೆ ಸಂಚರಿಸುವುದನ್ನು ಕಡಿಮೆ ಮಾಡಿದ್ದಾರೆ. ಅಚ್ಚರಿಯ ಸಂಗತಿ ಏನು ಅಂತ ಅಂದರೆ ರಾಜ್ಯದ ಬಿಸಿಲು ಜಿಲ್ಲೆಗಳಲ್ಲೊಂದಾದ ಬೀದರ್ನಲ್ಲೂ ಕೂಡ ರಾತ್ರಿಯ ವೇಳೆ ತಾಪಮಾನ ಕೇವಲ 9.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಗಿತ್ತು. ಬೀದರ್, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ವಿಜಯನಗರ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ರಾತ್ರಿಯ ಗರಿಷ್ಠ ತಾಪಮಾನ -18ರಷ್ಟಿದೆ. ಕನಿಷ್ಠ ತಾಪಮಾನ -12ರಷ್ಟಿರಲಿದೆ. ಕೆಲವು ಕಡೆಗಳಲ್ಲಂತೂ ಗರಿಷ್ಠ ತಾಪಮಾನ 9 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ರೆ ಕನಿಷ್ಠ ತಾಪಮಾನ ಕೇವಲ 7 ಡಿಗ್ರಿ ಸೆಲ್ಸಿಯಸ್ನಕ್ಕೆ ಇಳಿತಾ ಇದೆ ಎಂದು ಈಗಾಗಲೇ ಹವಾಮಾನ ಇಲಾಖೆಯಿಂದ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಹಾಗಾಗಿ ರಾತ್ರಿ ಟೈಮು ಸ್ವೆಟರ್ಸ್, ಸ್ಕಾರ್ಫ್ ಎಲ್ಲ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆಯಿಂದ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ.